ಇಲ್ಲಿ ಪ್ರಪ್ರಥಮವಾಗಿ 2016ರಲ್ಲಿ ತಾಲೂಕಾಯಿತು. ತಾಲೂಕನ್ನು ಮಾಡಿಸಿದ್ದು ಕೂಡ ನಾನೇ. ಅವತ್ತು ನಾನು ಸೋತಿದ್ದೆ, ಆದರೆ ನಮ್ಮ ಸರ್ಕಾರ ಇತ್ತು. ಅವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಮೇಲೆ ಬೇಡಿಕೆ ಇಟ್ಟು ಆ ತಾಲೂಕನ್ನು ನಾನು ಅವತ್ತು ರಟ್ಟಳ್ಳಿ ತಾಲೂಕು ಘೋಷಣೆ ಮಾಡಿದ್ದೆ. ಅವತ್ತಿಂದ ತಾಲೂಕಾಗಿದೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಭಾಳ ಸ್ಪಷ್ಟತೆ ಕೊಟ್ಟಿದ್ದರು. ಇದು BC ಪಾಟೀಲ್ ಬಂದು ಹೇಳಿದ್ದಕ್ಕೆ ತಾಲೂಕು ಮಾಡಿದ್ನೇ ಹೊರತು ನಿಮ್ಮ ಶಾಸಕರು ಯಾವುದೇ ಒಂದು ಅರ್ಜಿ ಕೊಟ್ಟಿಲ್ಲ, ಯಾವುದೇ ರೀತಿ ನನ್ನ ಹತ್ರ ಬಂದಿಲ್ಲ. ಅವ್ರು ಬಂದು ಹೇಳಿದ್ದಕ್ಕೆ ನಾನು ತಾಲೂಕು ಮಾಡಿದ್ದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮಗೆ ಬೇಕಾದ್ರೆ ಆ ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ಕೊಡ್ತೀವಿ. ಆಮೇಲೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ರಟ್ಟಳ್ಳಿ ತಾಲೂಕಾದಮೇಲೆ ಅದು ಗ್ರಾಮ ಪಂಚಾಯತಿ ಆಗಿತ್ತು. ಅದನ್ನು ಪಟ್ಟಣ ಪಂಚಾಯತಿಗೆ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಪಟ್ಟಣ ಪಂಚಾಯತಿಯನ್ನು ನಾವು ಮಾಡಿದ್ವಿ. ಮಾಡಿದ ನಂತರ ಈಗ ಪ್ರಪ್ರಥಮವಾಗಿ ಅದಕ್ಕೆ ಇದೇ ಆಗಸ್ಟ್ ತಿಂಗಳು 17ನೇ ತಾರೀಕು ಚುನಾವಣೆ ನಡೀತಾ ಇದೆ. 15 ಸ್ಥಾನ ಇದ್ದಾವೆ. 15 ಸ್ಥಾನದಲ್ಲಿ ಈಗ ನಾವು ಎಲ್ಲ ಸ್ಥಾನಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ವಿ. ನನಗೆ ರಟ್ಟಳ್ಳಿಯಲ್ಲಿ ಮತಗಳನ್ನು ಕೇಳೋಕ್ಕೆ ನೈತಿಕ ಮತ್ತು ಹಕ್ಕಿದೆ. ಏಕೆಂದರೆ ಇವತ್ತು ರಟ್ಟಳ್ಳಿ ತಾಲೂಕನ್ನು ಮಾಡಿದ್ವಿ, ಪಟ್ಟಣ ಪಂಚಾಯತಿಯನ್ನು ಮಾಡಿದ್ವಿ. ಇವತ್ತು ಪ್ರವಾಸಿ ಮಂದಿರ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರವನ್ನು ಮಾಡ್ತಿದ್ದೇವೆ. ದ್ವಿಮುಖ ರಸ್ತೆಯನ್ನು ಮಾಡಿದ್ದೇವೆ. ರಟ್ಟಳ್ಳಿಗೆ ಕಾಲೇಜನ್ನು ಮಂಜೂರಾತಿ ಮಾಡಿಸಿದ್ದೇ ನಾನು. ನನ್ನ ಕಾಲದಿಂದ ಮಂಜೂರಾತಿ ಮಾಡಿಸಿ ಅಲ್ಲಿ ಕಟ್ಟಡವನ್ನು ಕೂಡ ಕಟ್ಟಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಫೈರ್ ಸ್ಟೇಷನ್ ಮಾಡಿದ್ದೀವಿ. ಆಮೇಲೆ ಕೋಲ್ಡ್ ಸ್ಟೋರೇಜ್ 9-11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಕೃಷಿ ಭವನವನ್ನು ನಿರ್ಮಾಣ ಮಾಡಿದ್ದೀವಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಕೂಡ ನಾವೇ ಮಾಡಿಸಿದ್ದು. ಆಮೇಲೆ ರಟ್ಟಳ್ಳಿಗೆ ಇವತ್ತು ಬೈಪಾಸ್ ಆಗಬೇಕು. ಇದು ರಟ್ಟಳ್ಳಿ ನ್ಯಾಷನಲ್ ಹೈವೇ ಹೋಗಬೇಕಾದ್ರೆ ನಮ್ಮ ಶಿವಮೊಗ್ಗ MP ಅವರಾದಂಥ BY ರಾಘವೇಂದ್ರ ಅವರ ಒಂದು ಎಫರ್ಟ್ಸ್ ಮೇಲೆ ಇವತ್ತು ರಟ್ಟಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗಿದೆ ಮತ್ತು ರೈಲು ಕೂಡ ಹೋಗ್ತಾ ಇದೆ. ಆಮೇಲೆ ಕಾರ್ಮಿಕ ಭವನವನ್ನು ಕೂಡ ಇವತ್ತು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕ ಭವನ ಮಾಡಿದ್ದೀವಿ. ರಟ್ಟಳ್ಳಿಗೆ ಒಂದು ಹಳ್ಳಿ ಅಂತ ಏನಿತ್ತು ಅದಕ್ಕೆ ಒಂದು ಪಟ್ಟಣದ ಮೆರಗನ್ನು ಕೊಡೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ವಿ. ಮತ್ತು ಕುಡಿಯೋ ನೀರನ್ನು ಕೂಡ ತುಂಗಭದ್ರಾ ನದಿಯಿಂದ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಸಿದ್ದೇನೆ. ಇನ್ನೂ ಮಾಡುವಂಥ ಕೆಲಸ ಭಾಳಷ್ಟು ಇದೆ.